ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಏನಪ್ಪ ಆಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ಮುಂದೆ ಕೀರ್ತಿಯೋ ಸತ್ಯ ಬಟ ಬಯಲಾಗ್ತದೆ. ಕೀರ್ತಿ ಹೇಗಪ್ಪ ಗ್ರಾಚಾರ ಬಿಡಿಸ್ತಾಳೆ ಲಕ್ಷ್ಮಿ ತನ್ನ ಗಂಡನ ಮೇಲೆ ಕಣ್ಣು ಹಾಕಿದ್ರೆ ಬಿಡ್ತಾಳ. ಹಾಗಾದರೆ ಏನಾಗ್ಬೋದು, ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಒಬ್ಬಟ್ಟನ್ನು ಮಾಡ್ತಿರ್ತಾಳೆ, ಆದರೆ ಇಲ್ಲಿ ಹರಟೆ ಹೊಡಿತಿರ್ತಾರೆ ಎಲ್ಲರೂ ಕೂಡ ಸೇರಿಕೊಂಡು. ಹರಟೆ ಹೊಡಿಬೇಕಿದ್ರೆ ಈ ಕಡೆ ಚಂದು ಅಂತೂ ವೈಷ್ಣು ಇದೇ ರೋಡಲ್ಲಲ್ವಾ ನಿನ್ನ ಹಳೆ ಡವೆದದು ಏನಾಯಿತು ಎಲ್ಲಿ ಅಂತ ಕೇಳ್ತಿರೋ ಅಷ್ಟರಲ್ಲಿ ಈ ಕಡೆ ಎಲ್ಲೋ ಕೂಡ ಸ್ಟನ್ ಆಗಿಬಿಡ್ತಾರೆ. ಅಷ್ಟರಲ್ಲೇ ಈ ಕಡೆ ಲಕ್ಷ್ಮಿ ಕೂಡ ಶಾಕ್ ಆಗ್ತಾಳೆ. ಅಷ್ಟರಲ್ಲಿ ಅಂಕಿತ್ ಅವ್ರು ಯಾವಾಗಲೂ ಹೋಗಿಬಿಟ್ರು ಅಂತ ಬೇರೆ ಕಡೆ ಹೋದರು ಅಂತ ಹೇಳಿಬಿಡ್ತಾರೆ. ಹಾಗಾಗಿ ಟಾಪಿಕ್ ಡೈವರ್ಟ್ ಆಗುತ್ತೆ. ನಂತರ ಈ ಕಡೆ ಕಾವೇರಿ ಅವರಂತೂ ಏನಿದು ಲಕ್ಷ್ಮಿ ಇಷ್ಟೊತ್ತು ಬೇಕಾ ನೀನು ಒಬ್ಬಟ್ಟು ಹಾಕೋದಕ್ಕೆ ಅಂದಾಗ ಬಿಸಿ ಹಾಕ್ತೀನಿ ಅಂತ ಹೇಳ್ತಾಳೆ. ನಂತರ ಬಿಸಿ ಒಬ್ಬಟ್ಟು ಹಾಕ್ತಾಳೆ. ಜೊತೆಗೆ ವೈಷ್ಣವ್ ಕೂಡ ಹೆಲ್ಪ್ ಮಾಡ್ತಾನೆ. ಇವರಿಬ್ಬರು ಜೋಡಿ ನೋಡಿ ಸೂಪರ್ ಜೋಡಿ, ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಈ ರೀತಿ ಇರಬೇಕು ಅಂತ ಚಂದು ಮತ್ತು ಗೊಂಬೆ ಹೇಳ್ತಾರೆ. ನಂತರ ಆ ಕಡೆ ಕಾರುಣ್ಯ ಅವರು ತನ್ನ ಮಗಳಿಗೆ ಹುಡುಗನ ನೋಡೋಕ್ಕೆ ಕರೆಸಿದ್ದಾರೆ. ಚಿನ್ನು ಹುಡುಗನ ಕರ್ಕೊಂಡು ಹೋಗಿದ್ದಾಳೆ. ಆದರೆ ಇಲ್ಲಿ ಕೀರ್ತಿಗೆ ಸತ್ಯ ಗೊತ್ತಾಗುತ್ತೆ. ಡ್ಯಾನ್ಸ್ ವಿಷಯ ಮಾತಾಡೋಕ್ಕೆ ಬಂದಿದ್ದಾರೆ ಅಂತ ಸುಳ್ಳು ಹೇಳಿ ಮಾತುಕತೆಗೆ ಬಿಟ್ಟಾಗ ಈ ಕಡೆ ಕೀರ್ತಿಗೆ ಅವ್ರ ಅಮ್ಮನೇ ಹುಡುಗನ ಕರೆಸ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಇದರಿಂದ ಅವಳಿಗೆ ತುಂಬಾ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ತಕ್ಷಣ ಹೋಗಿ ಅವರಮ್ಮನ ತರಾಟೆಗೆ ತಗೋತಾಳೆ. ನಂತರ ಈ ಕಡೆ ಡೈರೆಕ್ಟಾಗಿ ಲಚ್ಚಿಗೆ ನೋಡಿ ಲಕ್ಷ್ಮಿ ಅವರೇ, ನನಗೆ ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋದು ಇಷ್ಟ ಇಲ್ಲ. ನಮ್ಮಮ್ಮ ಏನೋ ಇವ್ರನ್ನ ಕರೆಸಿದ್ದಾರೆ, ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನಾನು ಹುಡುಗನ ಇಷ್ಟಪಡ್ತಿದ್ದೀನಿ. ಒಂದು ಹುಡುಗನ ನನ್ನದೇ ಆಲ್ಬಮ್ ಸಾಂಗಲ್ಲಿ ಕೆಲಸ ಮಾಡಿರೋನು, ನನ್ನ ಆಲ್ಬಮ್ ಸಾಂಗಲ್ಲಿ ಮಾಡಿರೋ ಹುಡುಗನ್ನೇ ನಾನು ಇಷ್ಟಪಟ್ಟು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ. ಅದೇ ಸಖಿಯ ಸಾಂಗಲ್ಲಿ ಮಾಡಿದಾರಲ್ವ ಅವನ್ನೇ ನಾನು ಇಷ್ಟಪಡ್ತಿರೋ ಹುಡುಗ ಅಂತ ಹೇಳ್ತಾರೆ. ಇದರಿಂದಾಗಿ ಕಾರುಣ್ಯ ಅವ್ರಿಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಮಗಳನ್ನ ತಡೆಯೋಕ್ಕಾಗಲ್ಲ, ಬಿಟ್ಟರೆ ಸಾಯ್ತೀನಿ ಅಂತ ಹೆದರಿಸ್ತಾಳೆ. ಈ ಕಡೆ ಅವಳು ಹುಚ್ಚಾಟನ ನೋಡೋಕ್ಕಾಗ್ತಿಲ್ಲ. ಮತ್ತು ಕಾರುಣ್ಯ ಅವ್ರಿಗೆ ಅವಮಾನ ಆಗುತ್ತೆ. ನಂತರ ಈ ಕಡೆ ಎಲ್ಲ ರೀತಿ ಊಟವನ್ನು ಬಡಿಸ್ತಿದ್ದಾಗೆ ಲಕ್ಷ್ಮಿ ಊಟನ ಎಲ್ಲರೂ ಕೂಡ ಹಾಡಿ ಹೊಗಳುತ್ತಾರೆ. ಊಟ ಅಷ್ಟು ಸೂಪರ್ವಾಗಿರುತ್ತೆ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಲಕ್ಷ್ಮಿ ಕೈ ರುಚಿ ಅಂತೂ ಸೂಪರ್ವಾಗಿದೆ ಅಂತ ಎಲ್ಲ ಕೂಡ ಹೊಗಳುತ್ತಾರೆ. ನಂತರ ಊಟ ಎಲ್ಲ ಮಾಡಿದ್ಮೇಲೆ ಹಾಗೆ ಹೊರಗಡೆ ಮಾತಾಡ್ಕೊಂಡು ಕೂತಿರ್ಬೇಕಿದ್ರೆ ಸುಪ್ರೀತಾ ಹಾಗೆ ವೈಷ್ಣವ್ ಅಜ್ಜಿ ಎಲ್ಲರೂ ಕೂಡ ಇರ್ತಾರೆ. ಚಂದು ಅವರಂತೂ ಈ ಕಡೆ ವೈಷ್ಣವ್ ನೀನು ಸಖಿಯ ಸಾಂಗ್ ಹೇಳು, ತುಂಬ ಚೆನ್ನಾಗಿದೆ, ಕೇಳಬೇಕು ಅನಿಸುತ್ತೆ ಅಂದಾಗ ಈ ಕಡೆ ಬೇರೆ ಹಾಡೇ ಹೇಳ ಅಂತ ಹೇಳ್ತಿದ್ದಾರೆ. ಯಾಕೆ ಅದೇ ಬೇಕು ಅದೇ ಹೇಳು ಅಂದಾಗ ಸುಪ್ರೀತಾ ಅಜ್ಜಿ ಯಾಕಪ್ಪ ನೂರಾರು ಸಾಂಗ್ ಹೇಳಿದ್ದಾನೆ, ಬೇರೆ ಹೇಳಿದ್ರೆ ಆಯ್ತಲ್ಲ ಅಂದಾಗ ಯಾಕೆ ಹೇಳೋಕ್ಕಾಗಲ್ಲ ಹೇಳು ಅಂತ ಹೇಳ್ತಿದ್ದಾಗ ಈ ಕಡೆ ವೈಷ್ಣವ್ಗೆ ಇನ್ನೇನು ಮಾಡೋದು, ಹಂಗೆ ಆ ಸಾಂಗ್ ಹೇಳೋಕೆ ಇಷ್ಟ ಇಲ್ಲ. ಬಿಕಾಸ್ ಅದನ್ನು ಕೀರ್ತಿಗೋಸ್ಕರ ಅವನ ಹಾಡಿದ ಹಾಡು. ಬಟ್ ಇವತ್ತು ಕೀರ್ತಿನೇ ಅವ್ನ ಲೈಫಲ್ಲಿ ಇಲ್ಲದೆ ಇದ್ದಾಗ ಮತ್ತೆ ಅದನ್ನು ನೆನೆಸ್ಕೊಂಡು ಹಾಡೋದು ಅವನಿಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ತುಂಬ ಅವಾಯ್ಡ್ ಮಾಡ್ತಾನೆ. ಬಟ್ ಚಂದನ್ ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ಹಾಡೋಕೆ ಹೋದ್ರು ಅವನಿಗೆ ಗಂಟ್ಲು ಬರ್ತಿಲ್ಲ, ಹಾಡೋಕ್ಕಾಗ್ತಿಲ್ಲ. ಏನಿದು ಹಾಡೇ ಹಾಡೋಕ್ಕಾಗ್ತಿಲ್ವಲ್ಲ ಅಂದಾಗ ಯಾಕಂದರೆ ರಾಗ ಭಾವ ತಾಳ ಎಲ್ಲ ಕೂಡ ಮರ್ತು ಹೋಗಿದೆ, ಆ ಭಾವ ಇಲ್ಲ, ಅದಕ್ಕೋಸ್ಕರ ಗಂಟ್ಲು ಬರ್ತಿಲ್ಲ ಅಂತಾರೆ. ಸರಿ ಆಯಿತು, ಇತ್ತೀಚೆಗಷ್ಟೇ ಇನ್ನೊಂದು ಆಲ್ಬಮ್ ಸಾಂಗ್ ರಿಲೀಸ್ ಆಯ್ತಲ್ವ, ನೀನು ಹೆಂಡತಿ ಲಿರಿಕ್ಸ್ ಬರ್ದಿರೋದು ಅದನ್ನೇ ಹಾಡು ಅಂದಾಗ ತುಂಬಾ ಖುಷಿಯಿಂದ ಹಾಡು ಹೇಳ್ತಾನೆ, ತುಂಬ ಸುಖದಾಗಿ ಹೇಳ್ತಾರೆ. ಅದನ್ನು ಅಂಕಿತ್ ರೆಕಾರ್ಡ್ ಮಾಡ್ಕೋತಿದ್ದಾರೆ. ಆ ಕಡೆ ಚಿನ್ನು ಬರ್ತಾರೆ, ಅಂದರೆ ಲಚ್ಚಿ ಬರ್ತಿದ್ದಾಗೆ ಈ ಕಡೆ ಗೊಂಬೆ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಏನಾಯಿತು, ಕೀರ್ತಿಯವ್ರ ಮದುವೆಗೆ ಒಪ್ಕೊಂಡ್ರ, ಕೀರ್ತಿಯವ್ರ ಮದುವೆ ಫಿಕ್ಸ್ ಆಯಿತಾ ಅಂದಾಗ ಇಲ್ಲ, ಕೀರ್ತಿಯವ್ರಿಗೆ ಈ ಹುಡುಗ ಇಷ್ಟ ಇಲ್ಲ ಅಂತ ಹೇಳಿಬಿಟ್ರು ಅಂತಾರೆ. ಯಾಕೆ ಏನು ಅಂದಾಗ ಕೀರ್ತಿ ಯಾರನ್ನೋ ಲವ್ ಮಾಡ್ತಿದಾರಂತೆ, ಅವ್ರನ್ನೇ ಮದುವೆ ಆಗ್ತಾರಂತೆ, ಅದಕ್ಕೋಸ್ಕರ ಈ ಮದುವೆ ಬೇಡ ಅಂತ ಹೇಳಿಬಿಟ್ರು. ಅವರಮ್ಮ ಕರೆಸಿದ್ರು. ಪಾಪ ಅವರಮ್ಮಂಗೂ ಕೂಡ ತುಂಬ ಬೇಜಾರ ಆಯಿತು ಅಂತ ಹೇಳ್ತಾರೆ. ಹೌದಾ, ಯಾರವರು, ಅವ್ರು ಇಷ್ಟಪಡ್ತಿರೋ ಹುಡುಗ ಅಂತ ಲಕ್ಷ್ಮಿ ಕೇಳ್ತಿದ್ರೆ ಅದು ಯಾರೋ ಅವಳದಿ ಜೊತೆ ಆಲ್ಬಮ್ ಸಾಂಗಲ್ಲಿ ಕೆಲಸ ಮಾಡಿರೋರಂತೆ. ಅದು ಯಾವುದೋ ಸಾಂಗ್ ಹೇಳಿದ್ಲು, ಸಖಿ ಆಲ್ಬಮ್ ಸಾಂಗಲ್ಲಿ ಕೆಲಸ ಮಾಡಿರೋರಂತೆ, ಅವ್ರನ್ನೇ ನಾನು ಇಷ್ಟಪಡ್ತಿದ್ದೀನಿ, ಅವರನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ರು ಅಂತಿದ್ದಾಗ ಸಖಿ ಆಲ್ಬಮ್ ಸಾಂಗ ಅದ್ರಲ್ಲಿ ಮಾಡಿರೋದು ವೈಷ್ಣವ್ ಅಲ್ವಾ ಅಂತ ಆ ಕಡೆ ಗೊಂಬೆ, ಆ ಕಡೆ ಲಕ್ಷ್ಮಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಹಾಗಿದ್ರೆ ಈ ಕೀರ್ತಿಯವರು ನನ್ನ ಗಂಡನ ಇಷ್ಟಪಡ್ತಿದ್ದಾರಾ, ಹಾಗಿದ್ರೆ ಅದಕ್ಕೋಸ್ಕರನ ಎಲ್ಲೋ ಹೋದರೂ ಬೆನ್ನಿಂದ ಬರೋದು, ಇರಿಟೇಟ್ ಮಾಡೋದು. ಇವಾಗೆಲ್ಲ ಸತ್ಯ ಅರ್ಥ ಆಗ್ತಿದೆ, ಮದುವೆ ಆಗಿದ್ರು ನನ್ನ ಗಂಡನ ಮದುವೆ ಆಗಬೇಕು ಅಂತ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ತಿದ್ದಾರೆ. ಇನ್ನು ಮುಂದೆ ಅಂತೂ ಯಾವುದೇ ಕಾರಣಕ್ಕೂ ಸುಮ್ಮನಿರೋ ಮಾತೇ ಇಲ್ಲ. ನನ್ನ ಗಂಡನ ಮೇಲೆ ಕಣ್ಣು ಹಾಕಿರೋ ಅವಳನ್ನ ಸುಮ್ಮನೆ ಬಿಡ್ತೀನ ನಾನು ಅಂತ ಅನ್ಕೋತಿದ್ದಾಳೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ. ನಂತರ ಈ ಕಡೆ ವಿಷಯ ಗೊತ್ತಾಗ್ತದಾಗೆ ಈ ಕಡೆ ಲಕ್ಷ್ಮಿ ನನಗೆ ಅವತ್ತೇ ಅನುಮಾನ ಬಂದಿತ್ತು, ಆದರೆ ನಂದೇ ತಪ್ಪಾವಣೆ ಅಂತ ಅಂದ್ಕೊಂಡೆ. ತುಂಬ ಬಾರಿ ಇದೇ ರೀತಿ ನಡ್ಕೊಂಡಿದ್ದಾರೆ. ಜೊತೆಗೆ ಸೂಪರ್ ದಂಪತಿ ಪ್ರೋಗ್ರಾಮಲ್ಲಿ ತುಂಬ ವಿಚಿತ್ರವಾಗಿ ನಡ್ಕೊಂಡ್ರು. ಹಾಗಾದರೆ ಹೀಗೆ ನನ್ನ ಗಂಡನ ಮೇಲೆ ಕಣ್ಣು ಹಾಕಿದಾಳೆ
ಅಂತ ಗೊತ್ತಾಗ್ತಿದ್ಯಲ್ಲ ಅಂತದಾಗೆ ಹೌದು ನಿನ್ನ ಗಂಡನ ಜೀವನದಲ್ಲಿ ಇನ್ನೊಂದು ಹುಡುಗಿ ಪ್ರವೇಶ ಕೊಡ್ತಾಳೆ ಅಂದರೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬೇಡ, ಹೋಗಿ ಈಗಲೇ ಅವಳ ಜೊತೆ ಮಾತಾಡು ಅಂತ ಕಳಿಸ್ತಿದ್ದಾರೆ. ಆ ಕಡೆ ಕೀರ್ತಿ ತನ್ನ ಅಮ್ಮನ ಜೊತೆ ಮಾತಾಡ್ತಾ ಇನ್ನು ಮುಂದೆ ಇವತ್ತು ಮರ್ಯಾದೆಯಿಂದ ಕಳಿಸಿದೆನಮ್ಮ, ಇನ್ನು ಯಾವುದೇ ಕಾರಣಕ್ಕೂ ಯಾವ ಹುಡುಗನೂ ಕರಿಬೇಡ, ನಾನು ಮದುವೆ ಆಗೋದು ವೈಷ್ಣವನ ಮಾತ್ರ ಅಂದಾಗ ಅವ್ನಿಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳ್ತಿದ್ದಾರೆ ಕಾರುಣ್ಯ ಅವರು. ಅವ್ನಿಗೆ ಮದುವೆ ಆಗಿದ್ರು ಲೆಕ್ಕ ಇಲ್ಲ, ಯಾವತ್ತಿದ್ರು ವೈಷ್ಣವ್ ನನ್ನವನು, ನನಗೆ ಮಾತ್ರ ಸೀಮಿತ ಅಂತ ಹೇಳ್ತಿದ್ದಾಳೆ. ನಮ್ಮ ಪ್ರೀತಿ ಬಗ್ಗೆ ನಿನಗೇನೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ. ಆದರೆ ನಿನ್ನ ಮದುವೆ ಆಗೋದಕ್ಕೆ ನಾವು ಬಿಡುವುದಿಲ್ಲ, ನಿನಗೆ ಇಷ್ಟ ಇಲ್ಲದೇ ಇದ್ದರೂ ನಾವೇ ಬೇರೆಯವ್ರ ಜೊತೆ ನಿನ್ನಪ್ಪ ನಾನು ಸೇರಿ ನಿನ್ನ ಮದುವೆ ಮಾಡ್ತೀನಿ ಅಂತಂದ್ರೆ ಹೌದಾ, ಅದು ಹೇಗೆ ಮಾಡ್ತೀರಾ ನಾನು ನೋಡ್ತೀನಿ, ವೈಷ್ಣವ್ ಹೊರತಾಗಿ ನಾನು ಯಾವುದೇ ಕಾರಣಕ್ಕೂ ಯಾರನ್ನೂ ಕೂಡ ಮದುವೆ ಆಗೋದಿಲ್ಲ ಅಂತ ಹೇಳ್ತಾಳೆ. ನಂತರ ತುಂಬ ಕೋಪದಲ್ಲಿ ಬಂದಿದ್ದಾಳೆ, ರೂಮಲ್ಲಿ ಕೂತ್ಕೊಂಡು ಐ ಲವ್ ಯು ವೈಷ್ಣವ್ ಅಂತ ತನ್ನ ಡೈರಿಲಿ ಬರೀತಿದ್ದಾಳೆ. ಡೈರಿ ಅಭ್ಯಾಸ ಇರೋದ್ರಿಂದ ಡೈರಿ ಅವಳ ಪಕ್ಕದಲ್ಲೇ ಇದೆ. ಅಷ್ಟರಲ್ಲಿ ಲಕ್ಷ್ಮಿ ತುಂಬ ಸಿಟ್ಟಲ್ಲಿ ಬರ್ತಾಳೆ, ರಣಚುಂಡಿ ಅವತಾರನ ತಾಳಿದಾಳೆ. ರಣಚುಂಡಿ ಆಗಿರೋ ಲಕ್ಷ್ಮಿ ಅದನ್ನು ನೋಡೇ ಬಿಡ್ತಾಳೆ. ಡೈರಿನ ಎತ್ಕೋತಿದ್ದಾಗೆ ಕೀರ್ತಿ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ. ಐ ಲವ್ ಯು ವೈಶು ಅನ್ನೋದನ್ನ ಬರ್ತಿದ್ದು ನೋಡಿ ಈ ಕಡೆ ಲಕ್ಷ್ಮಿ ಶಾಕ್ ಆಗ್ತಿದ್ದಾಳೆ. ನನ್ನ ಡೈರಿ ಕೊಟ್ಬಿಡುವ ಅಂತದಾಗೆ ನೋಡು ಬಿಟ್ಟ, ಸರಿ ಆಯಿತು ಬಿಡು, ಆದ್ರೆ ಒಂದು ವಿಷಯ ಗೊತ್ತಾ ಅಂತಂದರೆ ನನ್ನ ಗಂಡನ ಮೇಲೆ ಕಣ್ಣ ಹಾಕ್ತೀಯ ನೀನು ಅಂತ ಕೇಳ್ತಿದ್ರೆ ನಿನಗೆ ಪೂರ್ತಿ ವಿಷಯ ಗೊತ್ತಾದರೆ ಅದನ್ನು ಸಹಿಸೋ ಶಕ್ತಿ ನಿನಗಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಲಕ್ಷ್ಮಿಗೆ ಶಾಕ್ ಆಗ್ತದೆ. ಆಗಿದ್ರೆ ಬೆಕ್ ಶಾಕ್ ಕೊಡೋಕೆ ರೆಡಿನಾ ಕೀರ್ತಿ? ಲಕ್ಷ್ಮಿಗೆ ಸತ್ಯವಾಗಿ ಗೊತ್ತಾಗತ್ತಾ ಅಥವಾ ಜಸ್ಟ್ ವೈಷ್ಣವ್ನ ಕೀರ್ತಿ ಪ್ರೀತಿ ಮಾಡ್ತಿದ್ದಾಳೆ ಅಂತ ಅನ್ಕೋತಾರ? ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.